ಇವತ್ತು ಈಗಷ್ಟೇ ನಾನು ಸುದ್ದಿನ ನೋಡಿದೆ. ಗುಜರಾತ್ನ ಕಾಂಗ್ರೆಸ್ನ ಒಬ್ಬ ಶಾಸಕರೊಬ್ಬರು, ಅವರ ಹೆಸರು ಚಾವ್ಡಾ, ಅವರು ಕಾಂಗ್ರೆಸ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರು ರಾಜೀನಾಮೆ ಕೊಡಬೇಕಾದ್ರೆ ಒಂದು ಕಾರಣ ಹೇಳಿದ್ದಾರೆ. ಅಯೋಧ್ಯೆಯ ವಿಷಯದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ನಿಲುವನ್ನು ಪ್ರತಿಭಟಿಸಿ ನಾನು ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾರು ರಾಮಭಕ್ತರು ಕಾಂಗ್ರೆಸ್ನಲ್ಲಿ ಇನ್ನೂ ಉಳಿದಿದ್ದೀರಿ, ಕಾಂಗ್ರೆಸ್ನ ಬಾಬರ್ ಪರವಾದ ನಿಲುವನ್ನು ಪ್ರತಿಭಟಿಸಿ ರಾಜೀನಾಮೆ ಕೊಡೋದಕ್ಕೆ ಇದೊಂದು ಸೂಕ್ತ ಕಾಲ. ವಿಭೀಷಣ ರಾವಣನ ಸಹೋದರನಾಗಿದ್ರೂ ಕೂಡ ಸೀತೆಯ ವಿಷಯದಲ್ಲಿ ರಾವಣನ ದೃಢತೆಯನ್ನು ಪ್ರತಿಭಟಿಸಿ ವಿಭೀಷಣ ರಾವಣನನ್ನ ತೊರೆದು ಬಂದ. ಕಾಂಗ್ರೆಸ್ನ ಅಯೋಧ್ಯೆಯ ಮಂದಿರ ನಿರ್ಮಾಣದ ವಿಷಯದಲ್ಲಿ, ಪ್ರಾಣ ಪ್ರತಿಷ್ಠಾಪನೆ ವಿಷಯದಲ್ಲಿ ಅವರು ನಡೆಸ್ತಾ ಇರ್ತಕ್ಕಂಥ ಸಣ್ಣ ಮಟ್ಟದ ರಾಜಕಾರಣ ಏನಿದೆ, ಒಬ್ಬ ಸಚಿವ ಬೊಂಬೆಗೆ ಹೋಲಿಸ್ತಾನೆ, ಇನ್ನೊಬ್ಬ ಸಚಿವ ಇನ್ನೊಂದು ರೀತಿ ಮಾತಾಡ್ತಾನೆ, ಇನ್ನೊಬ್ಬ ನಾನೇ ಯಾಕೆ ದುಡ್ಡು ಕೊಡ್ಬೇಕು ಅಲ್ಲಿಗೆ ಅಂತ ಕೇಳ್ತಾರೆ. ಈ ರೀತಿಯ ಒಂದು ದುರ್ವ್ಯವಹಾರದ ಜೊತೆಗೆ ಆಮಂತ್ರಣ ಬಂದ ನಂತರವೂ ಕೂಡ ಅಯೋಧ್ಯೆಗೆ ನಾವು ಹೋಗಲ್ಲ ಅನ್ನುವಂಥ ಕಾಂಗ್ರೆಸ್ ತೆಗೆದುಕೊಂಡಂಥ ಅಧಿಕೃತ ನಿಲುವಿದೆಯಲ್ಲ, ಅದನ್ನು ಪ್ರತಿಭಟಿಸಿ ವಿಭೀಷಣ ಮಾನಸಿಕತೆಯಲ್ಲಿರ್ತಕ್ಕಂಥ ರಾಮ್ ಭಕ್ತರು ಕಾಂಗ್ರೆಸ್ನ ತೊರಿಬೇಕು ಅಂತ ತಮ್ಮ ಮೂಲಕ ನಾವು ವಿನಂತಿ ಮಾಡ್ತೇವೆ. ಇಷ್ಟು ದಿನ ಮೀನಾಮೇಷ ಎಣಿಸೋದೇ ತಪ್ಪು. ಅವರು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ? ಬಿಜೆಪಿ ಆಡಳಿತ ಇರುವಂಥ ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ. ಇಷ್ಟಾದ್ಮೇಲೂ ಕೂಡ ಇವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾ? ಇವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು. ಈಗ ಗೋಧ್ರಾ ರೀತಿಯ ದುರ್ಘಟನೆಗಳು ನಡೆಯುವ ಸಾಧ್ಯತೆ ಇದೆ ಅಂತ ಸನ್ಮಾನ್ಯ BK ಹರಿಪ್ರಸಾದ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸಾಕಷ್ಟು ಚರ್ಚೆ ಆಗಿದೆ. ಅವ್ರ ಹತ್ರ ಅದರ ಮಾಹಿತಿ ಇದ್ದರೆ ಅವರು ಪೊಲೀಸರ ಜೊತೆಗೆ ಶೇರ್ ಮಾಡ್ಕೊಳ್ಬೇಕಾಗಿರೋದು ಸೂಕ್ತ. ಮುಂದಾಗಬಹುದಾಗಿರ್ತಕ್ಕಂಥ ದುರ್ಘಟನೆಯನ್ನು ತಡೆಯೋದಕ್ಕೆ ಅವ್ರು ತನ್ನ ಹತ್ರ ಇರುವ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಬೇಕು. ಇಲ್ಲದೇ ಇದ್ದರೆ ಹಾಗೆ ಸುಮ್ಮನೆ ನಾನು ಹೇಳಿಕೆ ಕೊಟ್ಟಿದ್ದೆ ಅಂತಾದರೂ ಹೇಳಬೇಕು, ಇಲ್ಲ ಮಾಹಿತಿ ಇದ್ದರೆ ಶೇರ್ ಮಾಡಬೇಕು. ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಅವರು ಶೇರ್ ಮಾಡಬೇಕಾಗಿರೋದು ಅವ್ರ ಕರ್ತವ್ಯ. ಅಕಸ್ಮಾತ್ ಒಂದು ವೇಳೆ ಅವ್ರನ್ನ ಕೇಳದೇ ಇದ್ದರೆ, ನಾಳೆ ಏನಾದ್ರು ಅನಾಹುತಗಳು ನಡೆದ್ರೆ ಆಗ ಅವರೇ ಹೇಳ್ತಿದ್ರೇನೋ ಬಹುಶಃ ನನ್ನ ಹತ್ರ ಮಾಹಿತಿ ಇತ್ತು, ಯಾರೂ ನನ್ನನ್ನು ಕೇಳಲಿಲ್ಲ, ನೋಡಿ ಮುಂಚೆನೇ ಕೇಳಿದಿದ್ರೆ ಇದನ್ನ ತಡಿಬೋದಿತ್ತು ಅಂತ ಹೇಳ್ಬೋದು. ಹಾಗಾಗಿ ಆ ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ ರಾಜಕಾರಣ ಮಾಡಬೇಕು ನಾನು ಬಯಸೋದಿಲ್ಲ. ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಕಂಟ್ರೋಲ್ ಮಾಡಲು ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಪ್ರಿಯಾಂಕರ್ಗೆ ಅವರ ಆರೋಪ. ಈ ಘಟನೆ BK ಹರಿಪ್ರಸಾದ್ ವಿಚಾರದಲ್ಲಿ ಅಲ್ರಿ, ಈಗ ರಾಜ್ಯಪಾಲರು ಹೇಳ್ಕೊಟ್ಟು ಗೋಧ್ರಾ ರೀತಿ ಇನ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ಹರಿಪ್ರಸಾದ್ ಹೇಳಿಸಿದ್ರ? ಯಾರು ಹೇಳಿಸಿದ್ರು? ರಾಜ್ಯಪಾಲ ಹೇಳಿಸಿರೋದ ಅಥವಾ AICC ಕಡೆಯಿಂದ ಬಂದಂಥ ಪ್ರಚೋದನೆನ? ಯಾರು ಪ್ರಚೋದನೆ? ಅವ್ರಿಗೆ ಆ ರೀತಿ ಹೇಳಿಕೆ ಕೊಡೋದಕ್ಕೆ ಏನಾದ್ರು ಇನ್ಫಾರ್ಮೇಶನ್ ಇರಬೇಕಲ್ವಾ? ಇನ್ಫಾರ್ಮೇಶನ್ ಇಲ್ಲದೆ ಇದ್ದರೆ ಅವರು ಹರಿಪ್ರಸಾದ್ ತರದವರು ಸಾಮಾನ್ಯ ಜನ ಅಲ್ಲ. ಅವರು AICC ಜನರಲ್ ಸೆಕ್ರೆಟರಿ ಆಗಿದ್ದವರು, ರಾಜ್ಯಸಭಾ ಸದಸ್ಯರಾಗಿದ್ದವರು,
ಇಲ್ಲಿ ವಿಧಾನ ಪರಿಷತ್ನಲ್ಲಿ ವಿಪಕ್ಷದ ನಾಯಕರಾಗಿದ್ದವರು, ಯಾರೋ ಬೀದಿಲಿ ಹೋಗೋರು ಕೊಟ್ಟಿರೋ ಹೇಳಿಕೆ ಅಲ್ಲ ಅದು. ಬೀದಿಲಿಗೆ ಹೋಗೋರು ಕೊಟ್ಟಿರೋ ಹೇಳಿಕೆಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಅಂಥ ಪ್ರಮುಖರು ಹೇಳಿಕೆ ಕೊಟ್ಟಿರ್ಬೇಕಾದ್ರೆ ಅವ್ರ ಹೇಳಿಕೆಗೆ ಕೊಡೋದಕ್ಕೆ ಯಾರ ಪ್ರಚೋದನೆ? ತಾಲಿಬಾನ್ ಸಂಪರ್ಕನ, ಜೈಸೆ ಮೊಹಮ್ಮದ್ ಸಂಪರ್ಕನ, ದಾವೂದ್ ಇಬ್ರಾಹಿಂ ಸಂಪರ್ಕನ, ಯಾರ ಸಂಪರ್ಕದ ಮೂಲಕ ಅವ್ರು ಹೇಳಿದ್ರು? ಹೇಳಿ. ರಾಜ್ಯಪಾಲರು ಒಂದು ಸಂವಿಧಾನಿಕ ಹುದ್ದೆ, ಅವರು ಸಂವಿಧಾನಿಕ ಹುದ್ದೆ ಮೀರಿ ವರ್ತನೆ ಮಾಡೋಕ್ಕೇನಾಗಲ್ಲ. ಇಂಥ ವಿಷಯಗಳನ್ನ ಹೇಳಿಕೆ ಕೊಟ್ಟು ಕೂಡ ಏನು ಎನ್ಕ್ವೈರಿ ಮಾಡದೇ ಇದ್ರೆ ನಾಳೆ ಏನಾದ್ರು ಅಂತ ಅನಾಹುತ ನಡೆದ್ರೆ ಏನು ಪರಿಣಾಮ ಆಗುತ್ತೆ? ನೀವೇನು ಭಾವಿಸ್ತೀರಿ? ನೀವೇನು ಪ್ರಶ್ನೆ ಮಾಡ್ತೀರಿ? ನೀವ್ಯಾರು ಪ್ರಶ್ನೆ ಮಾಡಲ್ವಾ? ಈಗ ಆಗ ಸಚಿವರೇ ಕಾರಣ ಅಂತ ಆರೋಪ ಮಾಡಿದ್ರು. ಆರೋಪಿಗಳನ್ನ ಬಹುತೇಕ ಜನರನ್ನು ಬಂಧಿಸಿತ್ತು. ಮತ್ತೆ 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 ಪ್ರತಿಯೊಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಹಿರಂಗ ಆಗ್ತಾ ಇದೆ ಅನ್ನೋದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ. ಇದ್ರ ಕಿಂಗ್ ಪಿನ್ ಯಾರು ಅಂತ ಪತ್ತೆ ಆಗಬೇಕು. ಕಿಂಗ್ ಪಿನ್ ಹೊರಗಡೆ ಇದ್ದಾರೋ ಕ್ಯಾಬಿನೆಟ್ ಅಲ್ಲೇ ಇದ್ದಾರೋ, ಅವರಿಗೆ ರಕ್ಷಣೆ ಯಾರು ಕೊಡ್ತಾ ಇದ್ದಾರೆ? ಈ ಯಾವ ಲಾಬಿ ಇದು ಹಿಂದ್ಗಡೆ ಕೆಲಸ ಮಾಡ್ತಾ ಇದೆ? ಮತ್ತು ಯಾರು ಪ್ರಾಮಾಣಿಕರಿರ್ತಾರೆ, ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿರ್ತಾರೆ, ಅವ್ರ ಭವಿಷ್ಯದ ಪ್ರಶ್ನೆ ಇದೆ, ಉದ್ಯೋಗಾಕಾಂಕ್ಷಿಗಳ ಭವಿಷ್ಯದ ಪ್ರಶ್ನೆ ಇದೆ. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಇದನ್ನು ಬೇರೆ ಸಹಿತ ಕಿತ್ತಾಕುವಂಥ ಕೆಲಸ ಮಾಡಬೇಕು. ಇಲ್ಲದೆ ಅನುಮಾನ ಬರುತ್ತೆ ಇದರೊಳಗಡೆ ಇವರೆಲ್ಲರಿಗೂ ರಾಜಾಶ್ರಯದ ಕೃಪಾ ಕಟಾಕ್ಷದಲ್ಲೇ ನಡೀತಾ ಇದ್ದೇನೋ ಅಂತಕ್ಕಂಥ ಅನುಮಾನ ಬರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.